ಹೌದು. ನೀವು ಅನನ್ಯ ಬಿಟ್ರಿ, ಅರವಿಂದ್ ವಿಮಲನು ಮೀಟ್ ಆಗ್ಲಿಲ್ಲ ನೀವು? ಇಲ್ಲ, ನಾನು ಭಯದಿಂದ ನಾನು ರಿಪ್ಪನ್ಪೇಟೆಗೆ ಹೋದೆ. ರಿಪ್ಪನ್ಪೇಟೆಗೆ ಹೋಗಿ ಮತ್ತೆ ನಾನು ಬಂದೆ. ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ. ಎಷ್ಟು ದಿನ ಆದ್ಮೇಲೆ ಬಂದ್ರಿ? ನಾನು ರಿಪ್ಪನ್ಪೇಟೆಗೆ ಹೋಗಿ 1 ವಾರ ಆದ್ಮೇಲೆ ಮತ್ತೆ ನಾನು ರಿಟರ್ನ್ ಬಂದೆ. ನಾನು ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಕೇಳಕ್ಕೆ. ನೀವೇ ಬಂದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕೇಳ್ತೀರಾ? ಏನಂತ? ಹೀಗೀಗಾಗಿದೆ, ಈ ರೀತಿ ಆಗಿದೆ, ಒಂಚೂರು ದಯವಿಟ್ಟು ಅದನ್ನ ಇದು ಮಾಡಿ ಕೊಡಿ, ನನಗೆ ಡೆಡ್ ಬಾಡಿ ಸಿಕ್ಕಿದ್ರೆ ಕೊಡಿ ಅಂತ ಹೇಳಿ ಕೇಳಿದೆ ನಾನು. ಹೋಗಮ್ಮ, ನಮ್ಗೆ ಅದೇ ಎಲ್ಲ ಕೆಲಸ ಅಲ್ಲ, ನೀವು ಯಾರ್ಯಾರನ್ನ ಇದು ಮಾಡ್ಕೊಂಡು ನೀವು ಇಲ್ಲಿಗೆ ಬರಬೇಡಿ, ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ ಸಾಯ್ತಾರೆ, ಅದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿ ನನ್ನನ್ನ ವಾಪಸ್ ಕಳಿಸಿದ್ರು. ಅಲ್ಲಿಂದ ಮತ್ತೆ ನಾನು ನಿಮ್ಗೆ ಅರವಿಂದ್ ವಿಮಲ ಅವ್ರು ಸಿಗ್ಲೇ ಇಲ್ವಾ? ನನಗೆ ಸಿಗ್ಲಿಲ್ಲ. ಆಮೇಲೆ ನೀವು ಅವ್ರನ್ನ ಮೀಟ್ ಮಾಡಕ್ಕೆ ಟ್ರೈ ಮಾಡ್ಲಿಲ್ವಾ? ಫೋನ್ ಏನು ಇರ್ಲಿಲ್ವಾ ಅವ್ರ ಹತ್ರ? ಒಂದು ಸಣ್ಣ ಮೊಬೈಲ್ ಫೋನ್ ಇತ್ತು ಅವಾಗ. ಆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸರಿ, ಇದು ಸತ್ಯ. ಈಗ ನೀವು ಹೇಳಿದ್ರಿ ನಾನು ಒಂದು ದಾಖಲೆ ತೋರಿಸ್ತೀನಿ ನಿಮ್ಗೆ ಅಂತ. ಏನ್ ಆ ದಾಖಲೆ ತೋರಿಸ್ತೀರಾ? ನಾನು ತೋರಿಸ್ತೀನಿ. ತೋರಿಸಿ. ಸುಜಾತಾ ಭಟ್ ಅವರು ಒಂದು ಪ್ರಮುಖವಾದ ದಾಖಲೆಯನ್ನ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇದ್ದಾರೆ. ಆ ದಾಖಲೆ ಏನು ಅಂತ ನೀವು ನೋಡಬಹುದು. ಸುಜಾತಾ ಭಟ್ ಅವರೇ, ಏನು ಅದು ಲೆಟ್ರು, ಏನು ಈ ದಾಖಲೆ, ಏನು ಅಂತ ಹೇಳ್ತೀರಾ? ಶ್ರೀ ಕುಲದೇವತಾ ಪ್ರಸನ್ನ ನನ್ನ ಸ್ನೇಹಿತರಾದ ಸುಜಾತಾರವರಿಗೆ ಅರವಿಂದ್ ವಿಮಲಾ ದಂಪತಿಯವರು ಮಾಡುವ ನಮಸ್ಕಾರಗಳು. ಸುಜಾತಾ, ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ ನನ್ನ ಮತ್ತು ನನ್ನ ಹೆಂಡತಿ ವಿಮಲಾ ಹಾಗೂ ನನ್ನ ಮಗಳಾದ ಅನನ್ಯಳ ಸಾವಿನ ಬಗ್ಗೆ. ಸುಜಾತಳಾದ ನೀನು ನಮ್ಮ ಜೊತೆಗೆ ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿರುವ ಕಾರಣ ಧರ್ಮಸ್ಥಳದಲ್ಲಿ ನಡೆದಿರುವ ಘಟನೆ ಬಗ್ಗೆ ನಿನಗೆ ಗೊತ್ತಿದೆ. ಯಾವತ್ತಾದರೂ ಒಂದು ದಿನ ಈ ವಿಚಾರವನ್ನು ಸಮಯ ಬಂದಾಗ ನನ್ನ ಮಗಳಾದ ಅನನ್ಯಳ ರೇಪ್ ಮತ್ತು ಮರ್ಡರ್ ಆದ ವಿಚಾರವನ್ನು ಹಾಗೂ ನನ್ನ ಮತ್ತು ನನ್ನ ಗಂಡನನ್ನು ರೂಮಿನಲ್ಲಿ ಕೂಡಿ ಹಾಕಿ 10 ದಿನ ಇಟ್ಟಿರುವ ವಿಚಾರ ಹಾಗೂ ನನ್ನನ್ನು ವಿವಸ್ತ್ರಗೊಳಿಸಿದ ವಿಚಾರವನ್ನು 10 ವರ್ಷ ಆಗಲಿ 20 ವರ್ಷ ಆಗಲಿ ನೀನು ಇದನ್ನು ಸಮಾಜದ ಮುಂದೆ ತಿಳಿಸಬೇಕು. ಇದೆಲ್ಲದಕ್ಕೂ ನೀನು ಸಾಕ್ಷಿಯಾಗಿರುತ್ತೀಯ. ಕೃತ್ಯವನ್ನು ಮಾಡಿದವರು ಧರ್ಮಸ್ಥಳದ ಧರ್ಮಾಧಿಕಾರಿಯ ತಮ್ಮ ಹಾಗೂ ಅವರ ಸಹಚರರಾದ 4 ಜನ ಸೇರಿ ಮಾಡಿರುವುದು ನಿನಗೂ ಗೊತ್ತು. ಹೀಗಿರುವಾಗ ನಾವು ಬದುಕಿದ್ದರೂ ನಮ್ಮನ್ನ ಜೀವಂತವಾಗಿ ಇರಲು ಬಿಡುವುದಿಲ್ಲ. ನನ್ನ ಮಗಳ ಕೃತ್ಯವು ನಮ್ಮ ಮನಸ್ಸಿಗೆ ನೋವಾಗಿದೆ. ಹಾಗಿರುವ ಕಾರಣ ನಾನು ಮತ್ತು ನನ್ನ ಹೆಂಡತಿ ಜೀವಂತವಾಗಿ ಇರುವುದಿಲ್ಲ. ನೀನು ನಮ್ಮನ್ನು ಹುಡುಕುವ ಪ್ರಯತ್ನ ಮಾಡಬೇಡ. ನಿನಗೆ ಸಾಧ್ಯವಾದರೆ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನೀನು ಈ ವಿಚಾರವನ್ನು ಯಾವತ್ತಾದರೂ ಒಂದು ದಿನ ಬರಬಹುದು. ಆ ಗಳಿಗೆಗೆ ನೀನು ಕಾದು ಈ ಪತ್ರವನ್ನು ಬಿಡುಗಡೆ ಮಾಡು. ನಿನ್ನನ್ನು ಈ ಜನರು ಹಿಂಬಾಲಿಸಬಹುದು. ಎಲ್ಲಿಯಾದರೂ ನಾನು ನನ್ನ ಹೆಂಡತಿ ಈ ಪತ್ರವನ್ನು ರಿಪ್ಪನ್ಪೇಟೆಯಾದ ಮನೆಗೆ ತಲುಪಿಸುತ್ತೇನೆ. ದಯವಿಟ್ಟು ಇದನ್ನು ನೀನು ಜೋಪಾನವಾಗಿಟ್ಟು ಕೊಂಡು ಇರು. ಇತಿ ತಮ್ಮ ಗೆಳತಿ ಅರವಿಂದ್ ವಿಮಲಾ. ಸೊ ಇದನ್ನ ಅರವಿಂದ್ ವಿಮಲಾ ಅವರು ನಿಮಗೆ ಬರೆದ ಪತ್ರ ಕೊಡಿ. ನೀವು ಆವತ್ತಿಂದ ಈ ಪತ್ರನ ಹೀಗೆ ಜೋಪಾನವಾಗಿಟ್ಟಿದ್ದೀರಾ? ಹೌದು. ಯಾಕೆ ಇಷ್ಟು ದಿನ ಆದ್ರೂ ನೀವು ಈ ಪತ್ರನ ಯಾರಿಗೂ ಕೊಡ್ಲಿಲ್ಲ? ಸಾಕ್ಷಿಯಾಗಿ ಇರುತ್ತೆ. ಇದನ್ನ ನನ್ನನ್ನ ಹಿಂಬಾಲಿಸಿಕೊಂಡು ಬರ್ತಾರೆ. ನನ್ನನ್ನ ತುಂಬಾ ಹುಡುಕಾಡ್ತಾ ಇದ್ರು ಒಂದು ಟೈಮ್ ಅಲ್ಲಿ. ನಾನು ಸಾಕ್ಷಿಯಾಗಿರುತ್ತೇನೆ ಅನ್ನುವಂಥದ್ದು ಅವರಿಗೆಲ್ಲರಿಗೂ, ಧರ್ಮಸ್ಥಳದ ಕೆಲವರಿಗೆಲ್ಲ ಗೊತ್ತಿತ್ತು. ಈ ಅಮ್ಮ ಯಾವತ್ತಾದ್ರೂ ಬದುಕಿದ್ರೆ ಈ ಅಮ್ಮ ಬಂದು ನನ್ನನ್ನು ಇದು ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರವನ್ನ ಗೊತ್ತಿತ್ತು ಅನ್ನುವ ಕಾರಣಕ್ಕೆ ನಾನು ಈ ವಿಚಾರವನ್ನ ನಾನು ಗುಪ್ತವಾಗಿ ನಾನು ಒಂದು ಪರ್ಸಿನ ಮೂಲಕ ಒಳಗಡೆ ಇಟ್ಟುಕೊಂಡಿದ್ದೆ. ಇದು ಸತ್ಯ. ವೀಕ್ಷಕರೇ, ಇದು ಸುಜಾತಾ ಭಟ್ ಅವರು ತೋರಿಸ್ತಾ ಇರುವಂತ ಒಂದು ಪ್ರಮುಖ ದಾಖಲೆ. ಏನ್ ದಾಖಲೆ ಅಲ್ಲ, ಇದೊಂದು ಪತ್ರ. ಸುಜಾತಾ ಭಟ್ ಅವರ ಸ್ನೇಹಿತರಾದ ಅರವಿಂದ್ ವಿಮಲಾ ಅವರು ತಮ್ಮ ಮಗಳು ಅನನ್ಯ ಭಟ್ಗಾದ ಅನ್ಯಾಯದ ಬಗ್ಗೆ, ಅನನ್ಯ ಭಟ್ ಸಾವಿನ ಬಗ್ಗೆ ಅವರಿಗೆ ಬರೆದಿರುವಂತ ಪತ್ರ. ಈ ಪತ್ರವನ್ನ ಇಷ್ಟು ವರ್ಷಗಳ ಕಾಲ ಸುಜಾತಾ ಭಟ್ ಅವರು ತಮ್ಮಲ್ಲೇ ತುಂಬಾ ಜೋಪಾನವಾಗಿ ಇಟ್ಕೊಂಡಿದ್ರಂತೆ. ಅದನ್ನ ಇವತ್ತು ರಿಪಬ್ಲಿಕ್ ಕನ್ನಡದ ಮೂಲಕ ಇಡೀ ರಾಜ್ಯಕ್ಕೆ ತೋರಿಸ್ತಾ ಇದ್ದಾರೆ. ಅವರೇ ಸಹ ಓದಿದ್ರು ಈ ಪತ್ರದಲ್ಲಿ ಏನ್ ಬರ್ದಿದೆ ಅಂತ. ತನ್ನ ಮಗಳಿಗಾದ ಅನ್ಯಾಯನ ನೀನು ಹೇಗಾದ್ರೂ ಸರಿಪಡಿಸಬೇಕು, ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಡೋ ಅಂತ ಹೋರಾಟ ಮಾಡಬೇಕು ಅಂತ ಅವರು ಈ ಪತ್ರದಲ್ಲಿ ಬರೆದಿದ್ದಾರೆ. ನೀವು ಅನನ್ಯ ಬಿಟ್ರಿ, ಅರವಿಂದ್ ವಿಮಲನು ಮೀಟ್ ಆಗ್ಲಿಲ್ಲ ನೀವು? ಇಲ್ಲ, ನಾನು ಭಯದಿಂದ ನಾನು ರಿಪ್ಪನ್ಪೇಟೆಗೆ ಹೋದೆ.
ಹಾ. ರಿಪ್ಪನ್ಪೇಟೆಗೆ ಹೋಗಿ ಮತ್ತೆ ನಾನು ಬಂದೆ. ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಡಿ ಅಂತ ಎಷ್ಟು ಹೇಳಿ ದಿನ ಆದ್ಮೇಲೆ ಬಂದ್ರಿ? ನಾನು ರಿಪ್ಪನ್ಪೇಟೆಗೆ ಹೋಗಿ 1 ವಾರ ಆದ್ಮೇಲೆ ಮತ್ತೆ ನಾನು ರಿಟರ್ನ್ ಬಂದೆ. ನಾನು ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಕೇಳಕ್ಕೆ. ನೀವೇ ಬಂದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕೇಳ್ತೀರಾ? ಕೇಳ್ತೀನಿ. ಏನಂತ? ಹೀಗೀಗಾಗಿದೆ, ಈ ರೀತಿ ಆಗಿದೆ, ಒಂಚೂರು ದಯವಿಟ್ಟು ಅದನ್ನ ಇದು ಮಾಡಿ ಕೊಡಿ, ನನಗೆ ಡೆಡ್ ಬಾಡಿ ಸಿಕ್ಕಿದ್ರೆ ಕೊಡಿ ಅಂತ ಹೇಳಿ ಕೇಳಿದೆ ನಾನು. ಹೋಗಮ್ಮ, ನಮ್ಗೆ ಅದೇ ಎಲ್ಲ ಕೆಲಸ ಅಲ್ಲ, ನೀವು ಯಾರ್ಯಾರನ್ನ ಇದು ಮಾಡಿಕೊಂಡು ನೀವು ಇಲ್ಲಿಗೆ ಬರಬೇಡಿ, ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ ಸಾಯ್ತಾರೆ, ಅದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿ ನನ್ನನ್ನ ವಾಪಸ್ ಕಳಿಸಿದ್ರು. ಅಲ್ಲಿಂದ ಮತ್ತೆ ನಾನು ನಿಮ್ಗೆ ಅರವಿಂದ್ ವಿಮಲಾ ಅವ್ರು ಸಿಗ್ಲೇ ಇಲ್ವಾ? ನನಗೆ ಸಿಗ್ಲಿಲ್ಲ. ಆಮೇಲೆ ನೀವು ಅವ್ರನ್ನ ಮೀಟ್ ಮಾಡಕ್ಕೆ ಟ್ರೈ ಮಾಡ್ಲಿಲ್ವಾ? ಫೋನ್ ಏನು ಇರ್ಲಿಲ್ವಾ ಅವ್ರ ಹತ್ರ? ಒಂದು ಸಣ್ಣ ಮೊಬೈಲ್ ಫೋನ್ ಇತ್ತು ಅವಾಗ. ಆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸರಿ, ಇದು ಸತ್ಯ. ಈಗ ನೀವು ಹೇಳಿದ್ರಿ ನಾನು ಒಂದು ದಾಖಲೆ ತೋರಿಸ್ತೀನಿ ನಿಮ್ಗೆ ಅಂತ. ಏನಾ ದಾಖಲೆ ತೋರಿಸ್ತೀರಾ? ನಾನು ತೋರಿಸ್ತೀನಿ. ತೋರಿಸಿ. ಸುಜಾತಾ ಭಟ್ ಅವರು ಒಂದು ಪ್ರಮುಖವಾದ ದಾಖಲೆಯನ್ನ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇದ್ದಾರೆ. ಆ ದಾಖಲೆ ಏನು ಅಂತ ನೀವು ನೋಡಬಹುದು. ಸುಜಾತಾ ಭಟ್ ಅವರೇ, ಏನು ಅದು ಲೆಟ್ರು, ಏನು ಈ ದಾಖಲೆ, ಏನು ಅಂತ ಹೇಳ್ತೀರಾ? ಶ್ರೀ ಕುಲದೇವತಾ ಪ್ರಸನ್ನ ನನ್ನ ಸ್ನೇಹಿತರಾದ ಸುಜಾತಾರವರಿಗೆ ಅರವಿಂದ್ ವಿಮಲಾ ದಂಪತಿಯವರು ಮಾಡುವ ನಮಸ್ಕಾರಗಳು. ಸುಜಾತಾ, ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ ನನ್ನ ಮತ್ತು ನನ್ನ ಹೆಂಡತಿ ವಿಮಲಾ ಹಾಗೂ ನನ್ನ ಮಗಳಾದ ಅನನ್ಯಳ ಸಾವಿನ ಬಗ್ಗೆ. ಸುಜಾತಳಾದ ನೀನು ನಮ್ಮ ಜೊತೆಗೆ ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿರುವ ಕಾರಣ ಧರ್ಮಸ್ಥಳದಲ್ಲಿ ನಡೆದಿರುವ ಘಟನೆ ಬಗ್ಗೆ ನಿನಗೆ ಗೊತ್ತಿದೆ. ಯಾವತ್ತಾದರೂ ಒಂದು ದಿನ ಈ ವಿಚಾರವನ್ನು ಸಮಯ ಬಂದಾಗ ನನ್ನ ಮಗಳಾದ ಅನನ್ಯಳ ರೇಪ್ ಮತ್ತು ಮರ್ಡರ್ ಆದ ವಿಚಾರವನ್ನು ಹಾಗೂ ನನ್ನ ಮತ್ತು ನನ್ನ ಗಂಡನನ್ನು ರೂಮಿನಲ್ಲಿ ಕೂಡಿ ಹಾಕಿ 10 ದಿನ ಇಟ್ಟಿರುವ ವಿಚಾರ ಹಾಗೂ ನನ್ನನ್ನು ವಿವಸ್ತ್ರಗೊಳಿಸಿದ ವಿಚಾರವನ್ನು 10 ವರ್ಷ ಆಗಲಿ 20 ವರ್ಷ ಆಗಲಿ ನೀನು ಇದನ್ನು ಸಮಾಜದ ಮುಂದೆ ತಿಳಿಸಬೇಕು. ಇದೆಲ್ಲದಕ್ಕೂ ನೀನು ಸಾಕ್ಷಿಯಾಗಿರುತ್ತೀಯ. ಕೃತ್ಯವನ್ನು ಮಾಡಿದವರು ಧರ್ಮಸ್ಥಳದ ಧರ್ಮಾಧಿಕಾರಿಯ ತಮ್ಮ ಹಾಗೂ ಅವರ ಸಹಚರರಾದ 4 ಜನ ಸೇರಿ ಮಾಡಿರುವುದು ನಿನಗೂ ಗೊತ್ತು. ಹೀಗಿರುವಾಗ ನಾವು ಬದುಕಿದ್ದರೂ ನಮ್ಮನ್ನ ಜೀವಂತವಾಗಿ ಇರಲು ಬಿಡುವುದಿಲ್ಲ. ನನ್ನ ಮಗಳ ಕೃತ್ಯವು ನಮ್ಮ ಮನಸ್ಸಿಗೆ ನೋವಾಗಿದೆ. ಹಾಗಿರುವ ಕಾರಣ ನಾನು ಮತ್ತು ನನ್ನ ಹೆಂಡತಿ ಜೀವಂತವಾಗಿ ಇರುವುದಿಲ್ಲ. ನೀನು ನಮ್ಮನ್ನು ಹುಡುಕುವ ಪ್ರಯತ್ನ ಮಾಡಬೇಡ. ನಿನಗೆ ಸಾಧ್ಯವಾದರೆ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನೀನು ಈ ವಿಚಾರವನ್ನು ಯಾವತ್ತಾದರೂ ಒಂದು ದಿನ ಬರಬಹುದು. ಆ ಗಳಿಗೆಗೆ ನೀನು ಕಾದು ಈ ಪತ್ರವನ್ನು ಬಿಡುಗಡೆ ಮಾಡು. ನಿನ್ನನ್ನು ಈ ಜನರು ಹಿಂಬಾಲಿಸಬಹುದು. ಎಲ್ಲಿಯಾದರೂ ನಾನು ನನ್ನ ಹೆಂಡತಿ ಈ ಪತ್ರವನ್ನು ರಿಪ್ಪನ್ಪೇಟೆಯಾದ ಮನೆಗೆ ತಲುಪಿಸುತ್ತೇನೆ. ದಯವಿಟ್ಟು ಇದನ್ನು ನೀನು ಜೋಪಾನವಾಗಿಟ್ಟು ಕೊಂಡು ಇರು. ಇತಿ ತಮ್ಮ ಗೆಳತಿ ಅರವಿಂದ್ ವಿಮಲಾ. ಸೊ ಇದನ್ನ ಅರವಿಂದ್ ವಿಮಲಾ ಅವರು ನಿಮಗೆ ಬರೆದ ಪತ್ರ ಕೊಡಿ. ನೀವು ಆವತ್ತಿಂದ ಈ ಪತ್ರನ ಹೀಗೆ ಜೋಪಾನವಾಗಿಟ್ಟಿದ್ದೀರಾ? ಹೌದು. ಯಾಕೆ ಇಷ್ಟು ದಿನ ಆದ್ರೂ ನೀವು ಈ ಪತ್ರನ ಯಾರಿಗೂ ಕೊಡ್ಲಿಲ್ಲ? ಸಾಕ್ಷಿಯಾಗಿಯೇ ಇರುತ್ತೆ. ಇದನ್ನ ನನ್ನನ್ನ ಹಿಂಬಾಲಿಸಿಕೊಂಡು ಬರ್ತಾರೆ. ನನ್ನನ್ನ ತುಂಬಾ ಹುಡುಕಾಡ್ತಾ ಇದ್ರು ಒಂದು ಟೈಮ್ ಅಲ್ಲಿ. ನಾನು ಸಾಕ್ಷಿಯಾಗಿರುತ್ತೇನೆ ಅನ್ನುವಂಥದ್ದು ಅವರಿಗೆಲ್ಲರಿಗೂ, ಧರ್ಮಸ್ಥಳದ ಕೆಲವರಿಗೆಲ್ಲ ಗೊತ್ತಿತ್ತು. ಈ ಅಮ್ಮ ಯಾವತ್ತಾದ್ರೂ ಬದುಕಿದ್ರೆ ಈ ಅಮ್ಮ ಬಂದು ನನ್ನನ್ನು ಇದು ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರವನ್ನ ಗೊತ್ತಿತ್ತು ಅನ್ನುವ ಕಾರಣಕ್ಕೆ ನಾನು ಈ ವಿಚಾರವನ್ನ ನಾನು ಗುಪ್ತವಾಗಿ ನಾನು ಒಂದು ಪರ್ಸಿನ ಮೂಲಕ ಒಳಗಡೆ ಇಟ್ಟುಕೊಂಡಿದ್ದೆ. ಇದು ಸತ್ಯ. ವೀಕ್ಷಕರೇ, ಇದು ಸುಜಾತಾ ಭಟ್ ಅವರು ತೋರಿಸ್ತಾ ಇರುವಂತ ಒಂದು ಪ್ರಮುಖ ದಾಖಲೆ. ಏನ್ ದಾಖಲೆ ಅಲ್ಲ, ಇದೊಂದು ಪತ್ರ. ಸುಜಾತಾ ಭಟ್ ಅವರ ಸ್ನೇಹಿತರಾದ ಅರವಿಂದ್ ವಿಮಲಾ ಅವರು ತಮ್ಮ ಮಗಳು ಅನನ್ಯ ಭಟ್ಗಾದ ಅನ್ಯಾಯದ ಬಗ್ಗೆ, ಅನನ್ಯ ಭಟ್ ಸಾವಿನ ಬಗ್ಗೆ ಅವರಿಗೆ ಬರೆದಿರುವಂತ ಪತ್ರ. ಈ ಪತ್ರವನ್ನ ಇಷ್ಟು ವರ್ಷಗಳ ಕಾಲ ಸುಜಾತಾ ಭಟ್ ಅವರು ತಮ್ಮಲ್ಲೇ ತುಂಬಾ ಜೋಪಾನವಾಗಿ ಇಟ್ಕೊಂಡಿದ್ರಂತೆ. ಅದನ್ನ ಇವತ್ತು ರಿಪಬ್ಲಿಕ್ ಕನ್ನಡದ ಮೂಲಕ ಇಡೀ ರಾಜ್ಯಕ್ಕೆ ತೋರಿಸ್ತಾ ಇದ್ದಾರೆ. ಅವರೇ ಸಹ ಓದಿದ್ರು ಈ ಪತ್ರದಲ್ಲಿ ಏನ್ ಬರ್ದಿದೆ ಅಂತ. ತನ್ನ ಮಗಳಿಗಾದ ಅನ್ಯಾಯನ ನೀನು ಹೇಗಾದ್ರೂ ಸರಿಪಡಿಸಬೇಕು, ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಡುವಂತ ಹೋರಾಟ ಮಾಡಬೇಕು ಅಂತ ಅವರು ಈ ಪತ್ರದಲ್ಲಿ ಬರೆದಿದ್ದಾರೆ.